ಇದರ ಉದ್ಘಾಟನಾ ಸಮಾರಂಭ ಸಾಧಕ ಶ್ರೇಷ್ಠ ಸನ್ಮಾನ ಯಕ್ಷಗಾನ ಬಯಲಾಟ ಭಾನುವಾರದಂದು ಕಂಕನಾಡಿ ಮೈದಾನದಲ್ಲಿ ನಡೆಯಿತು. ವಿಆರ್ ಯುನೈಟೆಡ್ ಇದರ ಉದ್ಘಾಟನಾ ಸಮಾರಂಭ ಭಾನುವಾರದಂದು ಕಂಕನಾಡಿ ಮೈದಾನದಲ್ಲಿ ಉದ್ಘಾಟನೆ ನೆರವೇರಿತು. ಶುಕೇಶ್ ಭಂಡಾರಿಯವರು ಅಧಿಕಾರಿಗಳನ್ನು ಸ್ವಾಗತಿಸಿದರು. ಇದರ ಆಡಳಿತ ನಿರ್ದೇಶಕರಾಗಿರುವಂತಹ ಶ್ರೀ ಸಂದೇಶ್ ಶೆಟ್ಟಿ ಕೊಲ್ಗೆ ಇವರನ್ನು ಕೂಡ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಗಣ್ಯರು ಮತ್ತು ಸದಾನಂದ ಶೆಟ್ಟಿಯವರು ದೀಪ ಬೆಳಗಿಸುವುದರ ಮೂಲಕ ವಿಆರ್ ಯುನೈಟ್ಗೆ ಚಾಲನೆ ನೀಡಿ ಮಾತನಾಡಿದರು. ನಾವು ಎಲ್ಲ ಸಮಾಜದವರನ್ನು ಒಟ್ಟು ಸೇರಿಸಿ ಮಾಡಿದ ವಿಆರ್ ಯುನೈಟೆಡ್ ಈ ಸಂಸ್ಥೆ. ನಾವು ಎಲ್ಲ ಸಮಾಜದವರನ್ನ ಪ್ರೀತಿ ಸಂಪಾದಿಸಬೇಕು. ನಾವು ನಮ್ಮ ಸಂಸ್ಕೃತಿಯನ್ನ, ಧರ್ಮವನ್ನ, ಪರರ ಧರ್ಮವನ್ನ ದೂಷಿಸುವುದು, ದೋಷಾರೋಪಣೆ ಮಾಡುವುದು ಸರಿಯಲ್ಲ. ಅವರವರ ಧರ್ಮದ ಬಗ್ಗೆ ಆಯಾ ಜನಕ್ಕೆ ಶ್ರದ್ಧೆ ಇರುವುದರಿಂದ ನಾವು ಎಲ್ಲರನ್ನೂ ಪ್ರೀತಿಸಿ ಗೌರವಿಸಬೇಕು. ದ್ವೇಷ, ಅಸೂಯೆಗಳಿಗೆ ಯಾವಾಗಲೂ ಅವಕಾಶವನ್ನು ನಾವು ಮಾಡಿಕೊಡಬಾರದು. ರಾಜಕೀಯದ ಜಗಳಗಳನ್ನು ಮಾಡ್ತಾರೆ, ಹೊಡೆದಾಟಗಳಾಗ್ತವೆ, ಬಡಿದಾಟಗಳಾಗ್ತವೆ, ವಿಚಾರಕ್ಕೋಸ್ಕರ ಹೋರಾಟಗಳಾಗ್ತವೆ, ಕೇಸರೀಕರಣ ಆಗ್ತದೆ, ಕೋಮುವಾದಗಳಾಗ್ತದೆ, ಭಾವನೆಗಳು ಅರಳುತ್ತದೆ, ಕೆರಳುತ್ತದೆ ಅನ್ನತಕ್ಕಂಥ ಜನ ಇದ್ದಾರೆ. ಆದರೆ ಇದೆಲ್ಲವನ್ನ ಬಿಟ್ಟು ನಾವು ಒಂದಾಗ್ತೇವೆ. ರಾಷ್ಟ್ರದ ಹಿತಚಿಂತನೆಯಿಂದ ಈ ಸಾಮಾಜಿಕ ಜವಾಬ್ದಾರಿಯ ಅಡಿಯಲ್ಲಿ ಇಡೀ ವ್ಯಕ್ತಿಗಳು ಒಂದಾಗ್ತೇವೆ, ಯುವಕರು ಒಂದಾಗ್ತೇವೆ, ಸಮಾಜಕ್ಕೆ ಚಿಂತನೆಯನ್ನು ಕೊಡ್ತೇವೆ. ಕಂಕನಾಡಿಯ ಈ ಮೈದಾನದಿಂದ ಮಂಗಳೂರಿನ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಚಿಂತನೆಯನ್ನು ಕೊಡ್ತೇವೆ ಅನ್ನುವಂಥ ಒಳ್ಳೆಯ ಕಲ್ಪನೆಯಿಂದ ಇದು ಪ್ರಾರಂಭ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ. ಅಭಿನಂದನೆಗಳು. ಭಗವಂತ ನಿಮಗೆ ಶಕ್ತಿ ಕೊಡಲಿ. ಅದರ ಮುಖಾಂತರ ಯುವಕರ ತಂಡ ಒಂದು ಅದ್ಭುತವಾಗಿರ್ತಕ್ಕಂಥ ತಂಡವಾಗಿ ನಮ್ಮ ಜಿಲ್ಲೆಯ ಮಾದರಿಯಾಗಿರ್ತಕ್ಕಂಥ ಸಂಸ್ಥೆಯಾಗಿ ಬೆಳೆಯಲಿ. ನಂತರ ಶ್ರೀಯುತ ಈಶ್ವರ್ ಭಟ್, ಕೋರಿನ್ನ ರಸ್ಕಿನ್ನ, ಅಬ್ದುಲ್ ರೌಫ್ ಪುತ್ತಿಗೆ ಇವರನ್ನು ಸಾಧಕ ಶ್ರೇಷ್ಠ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಸಂಘದ ಪದಾಧಿಕಾರಿಗಳು ಅಲ್ಲಿ ಉಪಸ್ಥಿತರಿದ್ದರು.